ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಫೆಬ್ರವರಿ 9ನೇ ತಾರೀಕು ನಾಳೆಯ ದಿನ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ನೋಡುವ. ಮೊದಲನೇದಾಗಿ ಮೇಷರಾಶಿ. ಆಂತರಿಕ ಬೆಳವಣಿಗೆ ಗಮನ ನೀಡಿ. ಹೊಸ ಕೌಶಲ್ಯ ಅಭಿವೃದ್ಧಿ ಯೋಜನೆ ಮಾಡಿ. ಆತ್ಮ ಪರೀಕ್ಷೆ ಮೂಲಕ ಸಂಪತ್ತು ಪಡೆಯಿರಿ. ವ್ಯಕ್ತಿತ್ವ ಗುರಿಗಳು ಮೊರೆಯಿಂದಿರಿ. ಮುಂದಿನ ರಾಶಿ ವೃಷಭ. ನಿಮ್ಮ ಆತ್ಮಪ್ರಜ್ಞೆ ನಂಬಿರಿ ಮತ್ತು ಕುತೂಹಲವನ್ನು ನಿಮ್ಮನ್ನು ಮಾರ್ಗದರ್ಶನ ಮಾಡಲಿದೆ. ನಿಮ್ಮ ಹಳೆಯ ಮೂಢನಂಬಿಕೆಯನ್ನು ಪ್ರಯೋಜನಕಾರಿಯಾಗಿ ಈ ಸಮಯದಲ್ಲಿ ಉಪಯೋಗಿಸಿಕೊಳ್ಳಿ. ಜೀವನದ ಎಲ್ಲ ಆಶಾಗಳು ಅಮರವಾಗಲಿದೆ. ಮುಂದಿನ ರಾಶಿ ಮಿಥುನ ರಾಶಿ. ನಿಮ್ಮ ಆಲೋಚನೆ ಮತ್ತು ಭಾವನೆಗಳ ಬಗ್ಗೆ ಮುಖ್ಯವಾಗಿ ಮಾತನಾಡಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೆ. ನಿಮ್ಮ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಸಹ ಉಲ್ಲಾಸವಾಗಿ ಬದಲಾವಣೆ ಮೂಡಲಿದೆ. ಮುಂದಿನ ರಾಶಿ ಕಟಕ. ಕಠಿಣ ಪರಿಶ್ರಮ ದಿನ ಕೆಲಸಕ್ಕಾಗಿ ನಿಮ್ಮ ಶ್ರಮವನ್ನು ನಿಮಗೆ ಮನ್ನಣೆ ತರಲಿದೆ. ಆರ್ಥಿಕ ಸ್ಥಿರತೆ ಉಳಿಯುವ ಇದ್ದರೆ ಇದಕ್ಕೆ ಪ್ರಮುಖ ಹೂಡಿಕೆ ತಪ್ಪಿಸಿ. ಕುಟುಂಬದೊಂದಿಗೆ ಸಮಯ ಕಳೆಯುವಿರಿ. ಮುಂದಿನ ರಾಶಿ ಸಿಂಹ. ಮುಕ್ತ ಸಂವಹನ ಮತ್ತು ಹಂಚಿಕೊಂಡು ಅನುಭವಗಳನ್ನು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಬಂಧಗಳಿಗೆ ಪ್ರಯೋಜನ ನೀಡಲಿದೆ. ಸಂತೋಷ ನೆನಪುಗಳು ಸ್ಪರ್ಶವಾಗಿ ದಿನ ಸಂಭವಿಸುತ್ತದೆ. ಮುಂದಿನ ರಾಶಿ ಕನ್ಯಾ. ಸ್ಥಿರತೆ ಭಾವನೆಗಳ ಹಂಚಿಕೊಳ್ಳಲು ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರಿಗೆ ಸಂಪರ್ಕಿಸಿ ಸ್ಥಿತಿಸಿ. ನಿಮ್ಮ ದೇಹದ ಅಗತ್ಯ ಆಲಿಸುವುದು ಪ್ರಮುಖ, ಅದರಿಂದ ಹೆಚ್ಚು ಚಿಂತಿಸಬೇಡ. ನಿಮ್ಮ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮುಂದಿನ ರಾಶಿ ತುಲಾ. ನಿಮ್ಮ ವ್ಯಕ್ತಿತ್ವ ಜೀವನದಲ್ಲಿ ಸಮತೋಲನಕ್ಕೆ ಗಮನ ಹರಿಸುವ ದಿನ. ನಿಮ್ಮ ಸುತ್ತಲಿನ ಬದಲಾವಣೆಗಳನ್ನು ಸ್ವೀಕರಿಸಿ, ಏಕೆಂದರೆ ಅವು ಅನಿರೀಕ್ಷಿತ ಪ್ರಯೋಜನಗಳನ್ನು ತರುತ್ತವೆ. ಪ್ರೀತಿ ಪಾತ್ರರ ಜೊತೆಗೆ ಗುಣಮಟ್ಟದ ಸಮಯ ಕಳೆಯುವಿರಿ. ಮುಂದಿನ ರಾಶಿ ವೃಶ್ಚಿಕ. ವಿರಾಮ ಸಮಯವು ಸಂತೋಷಕಾರಿ, ವಿಶ್ರಾಂತಿ ಮತ್ತು ಉಲ್ಲಾಸಕಾರಿಯಾಗಿರುತ್ತದೆ. ಸಮತೋಲನ ಅಗತ್ಯ, ಆದ್ದರಿಂದ ಜವಾಬ್ದಾರಿ ಮತ್ತು ವಿನೂತನ ಯೋಜನೆ ಶ್ರಮಿಸಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಮುಂದಿನ ರಾಶಿ ಧನಸ್ಸು. ಭಾವನಾತ್ಮಕ ಏರಿಳಿತ ಅನುಭವಿಸುವುದು ಸರಿಯಾದ ಎಂಬುದನ್ನು ನೆನಪಿಡಿ ಮತ್ತು ಅವುಗಳನ್ನು ಅರ್ಪಿಸಿಕೊಳ್ಳಿ. ವ್ಯಕ್ತಿತ್ವ ಬೆಳವಣಿಗೆ ಮತ್ತು ಸ್ವಯಂ ಅರಿವಿಗೆ ಕಾರಣವಾಗುತ್ತದೆ. ನಿಮ್ಮ ಮತ್ತು ಇತರರ ಬಗ್ಗೆ ಧೈರ್ಯದಿಂದ ಯೋಚಿಸಿ. ಮುಂದಿನ ರಾಶಿ ಮಕರ. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶೇಷ ಕೌಶಲ್ಯ ಮೆಚ್ಚುಗೆ ಪಡೆಯುತ್ತೀರಾ. ಸಾಕಷ್ಟು ಸಮಸ್ಯೆಗಳನ್ನು ಪರಿಹರಿಸುವ ನಿಮ್ಮ ಪ್ರತಿಭೆ ಹೊಳೆಯುತ್ತದೆ. ಹೊಸ ಯೋಜನೆಗಳಲ್ಲಿ ಸಹಯೋಗ ಬದಲಾವಣೆ ಕಾಣುತ್ತೀರಾ. ಮುಂದಿನ ರಾಶಿ ಕುಂಭ. ನಿಮ್ಮ ಆರ್ಥಿಕ ಅನುಕೂಲವಾಗಿರುತ್ತದೆ. ಧ್ಯಾನ ಮತ್ತು ಆತ್ಮ ಚಿಂತನೆಗೆ ವಿಶೇಷ ಸಮಯ ನೀಡಿ. ಸೃಜನ ಕ್ಷೇತ್ರ ಮತ್ತು ಕೌಶಲ್ಯ ಶಕ್ತಿ ಬೆಳೆಸಿಕೊಂಡು ಹೊಸ ಯೋಜನೆಗಳನ್ನು ಆರಂಭಿಸುವ ಅನುಕೂಲ ಸಮಯ ನಿಮ್ಮದಾಗಿರುತ್ತದೆ. ಮುಂದಿನ ರಾಶಿ ಮೀನ. ನೀವು ಏನೇ ಕೈಗೊಂಡರೂ ಅದನ್ನು ನೀವು ಪೂರ್ಣಗೊಳಿಸುವಿರಿ. ಸಂಪೂರ್ಣ ಬೆಂಬಲವಿರುತ್ತದೆ. ಉಪಯುಕ್ತದಿಂದ ಅಪಾಯ ತಪ್ಪಿಸಿಕೊಳ್ಳಿ ಎಂಬ ಮಾತು ಚೆಲ್ಲುತ್ತದೆ. ಇಂದು ನಿಮಗೆ ಸಂತೋಷವನ್ನು ತರುವ ಸಮಯವಾಗಿರುತ್ತದೆ.